ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ ಥರ್ಡ್ ಚಾಪ್ಟರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಲೆಡ್ಜರ್ ಎಂಟ್ರೀಸ್ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ ಬನ್ನಿ. Journalize the following transactions of Samir Company and post the entries to ledger. Started business with cash, deposited in bank, goods purchased for cash, paid cartage and carriage. ಏನು ಮ್ಯಾಮ್ ಇದು ಪೇಯ್ಡ್ ಫಾರ್ ಕಾರ್ಟೇಜ್ ಆ್ಯಂಡ್ ಕ್ಯಾರಿಯೇಜ್ ಅಂದರೆ ಅಂತ ನೀವು ಕೇಳ್ಬೋದು. ಕಾರ್ಟೇಜ್ ಅಂತಂದರೆ ಈಗ ಬಿಸ್ನೆಸ್ಸಿಗೆ ಬೇಕಾಗಿರುವಂತಹ ಒಂದಷ್ಟು ವಸ್ತುಗಳನ್ನ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಅದನ್ನು ನೀವು ಕಾರ್ಟಲ್ಲಿ ಸಾಗಿಸ್ತೀರಾ, ಅಂದರೆ ಗಾಡಿಯಲ್ಲಿ ಸಾಗಿಸ್ತೀರಾ, ಅದಕ್ಕೆ ಕಾರ್ಟೇಜ್ ಆ್ಯಂಡ್ ಕ್ಯಾರಿಯೇಜ್ ಅಂತ ಹೇಳ್ತಾರೆ. ಸೊ ಪೇಯ್ಡ್ ಫಾರ್ ಕಾರ್ಟೇಜ್ ಆ್ಯಂಡ್ ಕ್ಯಾರಿಯೇಜ್. ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಟು ರಮೇಶ್, ಗೂಡ್ಸ್ ರಿಟರ್ನ್ಡ್ ಫ್ರಮ್ ರಮೇಶ್, ಚೆಕ್ ರಿಸೀವ್ಡ್ ಫ್ರಮ್ ರಮೇಶ್ ಆ್ಯಸ್ ಫೈನಲ್ ಸೆಟಲ್ಮೆಂಟ್. ಫ್ರೆಂಡ್ಸ್, ನಾನು ಯಾಕೆ ಇವತ್ತು ಈ ಪರ್ಟಿಕ್ಯುಲರ್ಸ್ನ ಓದ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದಷ್ಟು ಹೊಸ ವಿಷಯಗಳಿದೆ ತಿಳ್ಕೊಳ್ಳೋದು. ಇಲ್ಲಿ ನೋಡಿ, 18ನೇ ತಾರೀಕು ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಟು ರಮೇಶ್. ರಮೇಶ್ ಅನ್ನೋನು ಸಾಲ ಹೇಳಿ ನಮ್ಮಿಂದ ಗೂಡ್ಸ್ ತೊಗೊಂಡು ಹೋಗ್ತಾ ಇದ್ದಾನೆ. ಸೊ ನಾವೇನು ಮಾಡ್ತೀವಿ, ಹೊರಗೆ ಹೋಗ್ತಾ ಇದೆ ಗೂಡ್ಸು, ಹಾಗೆ ರಮೇಶ್ ಅನ್ನೋನು ರಿಸೀವ್ ಮಾಡ್ತಾ ಇದ್ದಾನೆ ಅದನ್ನು. ಹಾಗಾಗಿ ರಮೇಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಹೌದಾ? ಇದೇ ತಾನೇ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾಗಿರೋದು. ಓಕೆ, ಈಗ ನೆಕ್ಸ್ಟ್ ಏನಾಗ್ತಿದೆ, ಗೂಡ್ಸ್ ರಿಟರ್ನ್ಡ್ ಫ್ರಮ್ ರಮೇಶ್ ಅಂತ ಹೇಳ್ತಾ ಇದ್ದಾರೆ. ಅವನು 25,000ದಷ್ಟು ಗೂಡ್ಸ್ ತೊಗೊಂಡು ಹೋಗಿದ್ದಾನೆ, ಅದರಲ್ಲಿ 3,000ದಷ್ಟು ವಾಪಸ್ ಕಳಿಸ್ತಾ ಇದ್ದಾನೆ. ಇನ್ನೂ ಅವನು ಫಸ್ಟ್ ಆಫ್ ಆಲ್ ದುಡ್ಡೇ ಕೊಟ್ಟಿಲ್ಲ, 3,000ದಷ್ಟು ಮೆಟೀರಿಯಲ್ಲು ವಾಪಸ್ ಕಳಿಸ್ತಾ ಇದ್ದಾನೆ. ನಾವೇನು ಮಾಡ್ತೀವಿ, ಆಯಿತು ನಾವು ಅಕ್ಸೆಪ್ಟ್ ಮಾಡ್ತೀವಿ ಕೊಡಪ್ಪ ಅಂತ ಹೇಳಿ ಆ 3,000ನ ತಗೋತಾ ಇದ್ದೀವಿ. ಇಲ್ಲಿ ಸೇಲ್ಸ್ ಆಗೋಗಿದೆ. ನಾವು ವಾಪಸ್ ಬರ್ತಾ ಇರುವಂತಹ ಗೂಡ್ಸನ್ನ ಏನು ಮಾಡ್ತೀವಿ, ಸೇಲ್ಸ್ ರಿಟರ್ನ್ ಅಕೌಂಟ್, ನೆನಪಿದೆ ಅಲ್ವಾ ಇದು, ಟು ರಮೇಶ್ ಅಕೌಂಟ್. ರಮೇಶ್ ಅನ್ನೋನು ಸಾಲ ಹೇಳಿರೋದ್ರಿಂದ ಇಲ್ಲಿ ರಮೇಶ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಓಕೆ, ಇದನ್ನು ನಾನು ಹಿಂದಿನ ಚಾಪ್ಟರಲ್ಲಿ ಮಾಡಿದ್ದೀನಿ, ಅದನ್ನು ಇನ್ನೊಂದು ಸರ್ತಿ ನೀವು ರಿವೈಸ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಏನಾಗ್ತಿದೆ, 22/06/2017 ಚೆಕ್ ರಿಸೀವ್ಡ್ ಫ್ರಮ್ ರಮೇಶ್ ಆ್ಯಸ್ ಫೈನಲ್ ಸೆಟಲ್ಮೆಂಟ್. ಇಲ್ಲಿ ನೋಡಿ, 18ನೇ ತಾರೀಕು ಗೂಡ್ಸ್ ತೊಗೊಂಡು ಹೋದ ಅವನು. ಎಷ್ಟಕ್ಕೆ? 25,000ಕ್ಕೆ ತೊಗೊಂಡು ಹೋದ. 20ನೇ ತಾರೀಕು 3,000ದಷ್ಟು ರಿಟರ್ನ್ ಮಾಡ್ತಾ ಇದ್ದಾನೆ. ಸೊ 25,000 ಮೈನಸ್ 3,000 ಈಸ್ 22,000. ಅವನು ನಮಗೆ 22,000 ರೂಪಾಯಿಗೆ ಚೆಕ್ ಕೊಡಬೇಕಿತ್ತು. ಆದರೆ 22ನೇ ತಾರೀಕು ಅವನು ಫೈನಲ್ ಸೆಟಲ್ಮೆಂಟ್ ಅಂತ ಹೇಳಿಬಿಟ್ಟು 21,500 ರೂಪಾಯಿ ಕೊಡ್ತಾ ಇದ್ದಾನೆ. ಇಲ್ಲಿ ಅವನು ನಮಗೆ 500 ರೂಪಾಯಿಯಷ್ಟು ಕಮ್ಮಿ ಕೊಡ್ತಾ ಇದ್ದಾನೆ. ಮ್ಯಾಮ್ ಇದನ್ನು ಹೆಂಗೆ ಟ್ರೀಟ್ ಮಾಡೋದು ಅಂತಂದರೆ, ಇಲ್ಲಿ ಫಸ್ಟು ನಾವು ಅವನು ಎಷ್ಟು ದುಡ್ಡು ಕೊಡ್ತಾ ಇದ್ದಾನೆ ಅದನ್ನು ರೆಕಾರ್ಡ್ ಮಾಡಬೇಕು. ಇಲ್ಲಿ ಅವನು ಚೆಕ್ ಕೊಡ್ತಾ ಇರೋದ್ರಿಂದ ನಾವು ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟು ಡಿಸ್ಕೌಂಟ್ ಕೊಟ್ಟಿದ್ದೀವಿ ನಾವು ಅವನಿಗೆ. ಸೊ ಹಾಗಾಗಿ ಡಿಸ್ಕೌಂಟನ್ನು ನಾವು ಇಲ್ಲಿ ಬರಿಬೇಕು. ಅವನು ಎಷ್ಟು ಕೊಟ್ಟಿದ್ದಾನೆ ನಮಗೆ, 21,500 ಕೊಟ್ಟಿದ್ದಾನೆ, 500 ರೂಪಾಯಿ ಡಿಸ್ಕೌಂಟ್ ಆಗಿದೆ ಅಂತ ಬರಿಬೇಕು. ಟು ರಮೇಶ್ ಅಕೌಂಟ್. ಈಗ ಅವನು ಫೈನಲ್ ಆಗಿ ಸೆಟಲ್ ಮಾಡ್ತಾ ಇದ್ದಾನೆ, ಹಾಗಾಗಿ ರಮೇಶ್ ಇಸ್ ದ ಗಿವರ್. ಅವನು ನಮಗೆ ದುಡ್ಡು ಕೊಡ್ತಾ ಇದ್ದಾನೆ, ಕ್ರೆಡಿಟ್ ದ ಗಿವರ್. ಹಾಗಾಗಿ 22,000 ರೂಪಾಯಿಯಷ್ಟು ನಾವು ಕ್ರೆಡಿಟ್ ಮಾಡ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇಲ್ಲಿ ನೆಕ್ಸ್ಟ್ ನೋಡೋಣ ಬನ್ನಿ. ಪೇಯ್ಡ್ ಟ್ರೇಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಏನು ಮ್ಯಾಮ್ ಈ ಟ್ರೇಡ್ ಎಕ್ಸ್ಪೆನ್ಸಸ್ಸು? ನಾನು ಹಿಂದಿನ ಚಾಪ್ಟ್ರಲ್ಲಿ ನಿಮಗೆ ಹೇಳಿದ್ದೆ, ಸ್ಟೇಷ್ನರಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಪೆನ್ ಒಂದು 10 ಪರ್ಚೇಸ್ ಮಾಡ್ತೀವಿ, ಪೇಪರು ಒಂದು 4 ರೀಮ್ ಪರ್ಚೇಸ್ ಮಾಡ್ತೀವಿ, ಆಮೇಲೆ ಎರೇಸರ್ಸು ಒಂದು 5 ಡಬ್ಬ ಪರ್ಚೇಸ್ ಮಾಡ್ತೀವಿ. ಈ ಥರ ನಾವು ಸಣ್ಣ ಪುಟ್ಟದ್ದೆಲ್ಲ ಬರಿತಾ ಹೋದರೆ ಅಕೌಂಟ್ಸ್ ಬುಕ್ಕು ತುಂಬ ಆಗೋಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದಿಷ್ಟನ್ನು ಒಟ್ಟಿಗೆ ಸೇರಿಸಿ ಸ್ಟೇಷ್ನರಿ ಅಂತ ಮಾಡ್ತೀವಿ. ಹೌದಾ? ಅದೇ ರೀತಿ ಇಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಆಗಿದೆ, ಟ್ರೇಡಿಗೆ ಸಂಬಂಧಪಟ್ಟಂತಹ ಎಕ್ಸ್ಪೆನ್ಸಸ್ ಆಗಿದೆ. ಟ್ರೇಡ್ ಅಂದ್ರೇನು? ನಮ್ಮ ಬಿಸ್ನೆಸ್ಸು.
ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಆಗಿದೆ. ಅದನ್ನು ನಾವು ಒಂದೊಂದೇ ಹೇಳಿ ಬರೆಯೋಕ್ಕಾಗಲ್ಲ, ಆದರೆ ಅದನ್ನು ನಾವು ಒಟ್ಟಾರೆ ಟ್ರೇಡ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ. ಇಲ್ಲಿ ನೋಡಿ, 700 rupees ಟ್ರೇಡ್ ಎಕ್ಸ್ಪೆನ್ಸ್ ಅಂತ ತೋರಿಸಿದ್ದಾನೆ. ನೆಕ್ಸ್ಟು, ಪರ್ಚೇಸ್ಡ್ ಕಾರ್ ಫಾರ್ ಪರ್ಸನಲ್ ಯೂಸ್. ಫ್ರೆಂಡ್ಸ್, ಇದು ತುಂಬ ಕನ್ಫ್ಯೂಸ್ ಮಾಡುವಂತಹ ಪಾಯಿಂಟ್. ಇದು ಪರ್ಚೇಸ್ಡ್ ಕಾರ್ ಫಾರ್ ಪರ್ಸನಲ್ ಯೂಸ್, ಅವರು ಪರ್ಸನಲ್ ಯೂಸ್ಗೆ ಕಾರ್ ತಗೊಂಡ್ರೆ ಅದನ್ನ ಯಾಕೆ ಇಲ್ಲಿ ಬಿಸ್ನೆಸ್ಸಲ್ಲಿ ಬರಿಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಸೊ ನೀವೇನು ಮಾಡ್ತೀರಾ, ತಕ್ಷಣಕ್ಕೆ ಕನ್ಫ್ಯೂಷನ್ಗೆ ಸಿಕ್ಕಾಕೋತೀರಾ. ಇಲ್ಲಿ ನಾವು ಈ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಬೇಕಾ ಬೇಡವಾ ಅನ್ನೋದೇ ಮೊದಲ ಪ್ರಶ್ನೆ. ಫ್ರೆಂಡ್ಸ್, ಪರ್ಸನಲ್ ಯೂಸ್ ಅಂತ ಬಂದ ತಕ್ಷಣ ನಾವು ಅದನ್ನು ಡ್ರಾಯಿಂಗ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಅವರು ನಮ್ಮ ಬಿಸ್ನೆಸ್ ದುಡ್ಡಿನಿಂದ ಪರ್ಸನಲ್ ಯೂಸ್ಗೆ ದುಡ್ಡನ್ನು ತಗೊಂಡಿದ್ದಾರೆ. ಹಾಗಾಗಿ ನಾವಿದನ್ನು ಡ್ರಾಯಿಂಗ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. 80,000 ಅವರು ದುಡ್ಡನ್ನು ತಗೊಂಡಿದ್ದಾರೆ. ಅವ್ರು ಕಾರ್ ಆದರೂ ಪರ್ಚೇಸ್ ಮಾಡಲಿ, ಫರ್ನಿಚರ್ ಆದರೂ ಪರ್ಚೇಸ್ ಮಾಡಲಿ, ಮೆಷಿನರಿ ಪರ್ಚೇಸ್ ಮಾಡಲಿ, ಬಟ್ ಪರ್ಸನಲ್ ಯೂಸ್ ಅಂತ ಬಂದ ತಕ್ಷಣ ನಾವು ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಾವು ಡ್ರಾಯಿಂಗ್ಸ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ನೆಕ್ಸ್ಟ್ ನೋಡೋಣ, 30/6/2017 ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನಾನಿಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಸ್ಕೂಲ್ನವರು ನಿಮಗೆ 2 ರೀತಿ ಫೀಸ್ ಕಟ್ಟೋದಕ್ಕೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಮೊದಲನೇದು ತಿಂಗಳು ಕಟ್ಕೊಂಡು ಹೋಗುವಂಥದ್ದು, ಇಲ್ಲ ಎರಡನೇದು ಅಟ್ ಅ ಟೈಮ್ ಕಟ್ಟೋ ಅಂಥದ್ದು. ಅಕಸ್ಮಾತ್ ನಿಮ್ಮ ತಂದೆ ತಾಯಿ ಏನಾದರೂ ಈ ಅಟ್ ಅ ಟೈಮ್ ಒನ್ಸ್ ಫಾರ್ ಆಲ್ ಕಟ್ಟೋ ಅಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ತು ಅಂತಂದರೆ ಅವ್ರಿಗೆ ತಿಂಗಳು ಕಟ್ಟೋ ಗೋಜು ಇರೋದಿಲ್ಲ. ಅದೇ ರೀತಿ ಇಲ್ಲಿ ನಮ್ಮ ಆಫೀಸ್ ಸ್ಪೇಸನ್ನು ಯಾರೋ ಒಬ್ಬರು ರೆಂಟ್ಗೆ ತಗೊಂಡಿದ್ದಾರೆ. ಅವರೇನು ಮಾಡಿದ್ದಾರೆ, ಸರ್ ನನಗೆ ತಿಂಗಳು ಕಟ್ಟೋ ಬದಲು ಒನ್ಸ್ ಫಾರ್ ಆಲ್ ನಾನು ಪೇಮೆಂಟ್ ಒಂದಿಷ್ಟು ಹಾಕ್ಬಿಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇಲ್ಲಿ 2 ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಬೇಕು. ಮೊದಲನೇದು, ಇದು ಅಡ್ವಾನ್ಸ್ ಆಗಿ ಬಂದಿದೆ. ಈ ಅಡ್ವಾನ್ಸ್ ಅನ್ನೋ ಪದದ ಅರ್ಥ ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 2017 ವರ್ಷ ನಡೀತಾ ಇದೆ, ಆದರೆ ಅವರು ನಿಮಗೆ ಕೊಟ್ಟಿರೋದು 2018, ಮುಂದಿನ ವರ್ಷದ ಅಡ್ವಾನ್ಸ್ ನಿಮಗೆ ಕೊಟ್ಟಿದ್ದಾರೆ. ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಂದರೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲ, ಮುಂದಿನ ಫೈನಾನ್ಷಿಯಲ್ ಇಯರ್ಗೆ ಅವರು ನಿಮಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ರೆಂಟನ್ನು ಏನಂತ ಟ್ರೀಟ್ ಮಾಡಬೇಕು, ಸಾಲ ಅಂತ ಟ್ರೀಟ್ ಮಾಡಬೇಕು. ಇಟ್ ಬಿಕಮ್ಸ್ ಅ ಲಯಬಿಲಿಟಿ. ಇಲ್ಲಿ 2 ಪಾಯಿಂಟ್ ನೀವು ತುಂಬ ಗಮನಿಸಬೇಕು. ಏನಪ್ಪ ಅಂತಂದರೆ, ಒಂದು, ಅಡ್ವಾನ್ಸ್ ಅನ್ನೋ ಪದದ ಅರ್ಥ ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಅದು ನಮಗೆ ಸಾಲ ಆಗುತ್ತೆ. ಇಲ್ಲಿ ನೋಡಿ, ರೆಂಟು ಈ ತಿಂಗಳದ ಅಲ್ವೇ ಅಲ್ಲ, ಇದು ಮುಂದಿನ ವರ್ಷದ್ದು, ಇವಾಗಲೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ರೆಂಟನ್ನು ಸಾಲ ಅಂತ ಟ್ರೀಟ್ ಮಾಡ್ತೀವಿ. 6,000 ರೂಪಾಯಿ ಅಷ್ಟು ಕೊಟ್ಟಿದ್ದಾರೆ, ನಾವು ಅದನ್ನು ಸಾಲ ಅಂತ ಟ್ರೀಟ್ ಮಾಡ್ತೀವಿ. ಇದಕ್ಕೆ ಜರ್ನಲ್ಸ್ ಹೆಂಗೆ ಪಾಸ್ ಮಾಡೋದು ನೋಡೋಣ ಬನ್ನಿ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1,20,000 ಕ್ಯಾಶ್ ಬಂದಿದೆ, ಕ್ಯಾಪಿಟಲ್ ಲಯಬಿಲಿಟಿ ಆಗಿರೋದ್ರಿಂದ ನಾವು ಅದನ್ನು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು, ಡೆಪಾಸಿಟೆಡ್ ಇನ್ ಬ್ಯಾಂಕ್ ಅಕೌಂಟ್ ಒಳಗಡೆ ಬಂದಿದೆ, ಕ್ಯಾಶು ಹೊರಗಡೆ ಹೋಗಿದೆ. ಬೀಯಿಂಗ್ ಅಮೌಂಟ್ ಡೆಪಾಸಿಟೆಡ್ ಇನ್ ಬ್ಯಾಂಕ್. ಫ್ರೆಂಡ್ಸ್, ನಾನು ಬೇಗ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂದರೆ ಲೆಡ್ಜರ್ ಎಂಟ್ರೀಸ್ ನಿಮಗೆ ಅರ್ಥ ಮಾಡಿಸ್ಬೇಕು. ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್, ಪರ್ಚೇಸಸ್ ಅಕೌಂಟ್, ನಾವು ಗೂಡ್ಸ್ ಒಳಗೆ ಬರ್ತಾ ಇರೋದನ್ನು ಗೂಡ್ಸ್ ಅಂತ ಬರೆಯೋದಿಲ್ಲ, ಪರ್ಚೇಸಸ್ ಅಂತ ಬರಿತೀವಿ. ಹಾಗಾಗಿ ಪರ್ಚೇಸಸ್ ಅಕೌಂಟ್ ಟು ಕ್ಯಾಶ್, ನಾವಿಲ್ಲಿ ಕ್ಯಾಶ್ ಕೊಟ್ಟು ತೊಗೊಂಡಿರೋದ್ರಿಂದ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ನೆಕ್ಸ್ಟು, ಪೇಯ್ಡ್ ಕಾರ್ಟೇಜ್ ಆ್ಯಂಡ್ ಕ್ಯಾರಿಯೇಜ್. ನಾನು ಆವಾಗಲೇ ಹೇಳಿದೆ, ಇದು ನಾವು ಕೊಂಡ್ಕೊಂಡಂತಹ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ನಮ್ಮ ಆಫೀಸಿಗೆ ಸಾಗಿಸೋದಕ್ಕೆ ನಮಗೆ ಆಗಿರುವಂತಹ ಖರ್ಚು, ಕಾರ್ಟೇಜ್ ಆ್ಯಂಡ್ ಕ್ಯಾರಿಯೇಜ್. ಓಕೆ, ಅದನ್ನು ನಾವು ಡೆಬಿಟ್ ಮಾಡ್ತೀವಿ, ದುಡ್ಡು ಕೊಟ್ಟಿರೋದ್ರಿಂದ ಅದನ್ನು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು, ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಟು ರಮೇಶ್ ಇಸ್ ದ ರಿಸೀವರ್, ಹಾಗಾಗಿ ಅವನ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಗೂಡ್ಸ್ ಹೊರಗಡೆ ಹೋಗಿದೆ, ನಾವು ಗೂಡ್ಸ್ ಅಂತ ಬರೆಯೋದಿಲ್ಲ, ಸೇಲ್ಸ್ ಅಂತ ಬರಿತೀವಿ, ಹಾಗಾಗಿ ಟು ಸೇಲ್ಸ್. ನೆಕ್ಸ್ಟು, ಗೂಡ್ಸ್ ರಿಟರ್ನ್ಡ್ ಫ್ರಮ್ ರಮೇಶ್, ಸೇಲ್ ಆಗಿದ್ದ ಗೂಡ್ಸು ಮತ್ತೆ ವಾಪಸ್ ಬಂದಿದೆ, ಹಾಗಾಗಿ ಅದನ್ನು ನಾವು ಸೇಲ್ಸ್ ರಿಟರ್ನ್ ಅಂತ ಡೆಬಿಟ್ ಮಾಡ್ತೀವಿ. ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಟು ರಮೇಶ್ ಅಕೌಂಟ್. ನೆಕ್ಸ್ಟು, ಅವನು ನಮಗೆ ಚೆಕ್ ಕೊಟ್ಟಿದ್ದಾನೆ, ಹಾಗಾಗಿ ಬ್ಯಾಂಕ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ.
ಆದರೆ ಅವನು ಪೂರ್ತಿ ಅಮೌಂಟನ್ನು ಕೊಟ್ಟಿಲ್ಲ, ಒಂದಷ್ಟು ಕಮ್ಮಿ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಅದನ್ನು ಡಿಸ್ಕೌಂಟ್ ಮಾಡ್ತೀವಿ. ಬ್ಯಾಂಕ್ ಅಕೌಂಟ್ ಡೆಟಾರ್, ಡಿಸ್ಕೌಂಟ್ ಅಕೌಂಟ್ ಡೆಟಾರ್ 500 rupees ಟು ರಮೇಶ್ ಅಕೌಂಟ್. ಫುಲ್ ಸೆಟಲ್ ಮಾಡ್ತಾ ಇದ್ದಾನೆ, ಹಾಗಾಗಿ 22,000 rupees ಅಲ್ಲಿಗೆ ಮುಗೀತು ಅಂತ ಬರಿತೀವಿ. ನೆಕ್ಸ್ಟು ಸಣ್ಣ ಪುಟ್ಟ ಖರ್ಚುಗಳಾಗಿದೆ, ಅದನ್ನು ನಾವು ಟ್ರೇಡ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ. ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಕೊಟ್ಟಿದ್ದೀವಿ. ನೆಕ್ಸ್ಟು ಪರ್ಚೇಸ್ಡ್ ಕಾರ್ ಫಾರ್ ಪರ್ಸನಲ್ ಯೂಸ್, ಅವರು ಅದನ್ನು ಡ್ರಾಯಿಂಗ್ ಮಾಡಿದ್ದಾರೆ, ಅವರು ಪರ್ಸನಲ್ ಯೂಸ್ಗೆ ತೊಗೊಂಡಿದ್ದಾರೆ. ಹಾಗಾಗಿ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟು ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇಲ್ಲಿ ಕ್ಯಾಶ್ ಒಳಗಡೆ ಬಂದಿದೆ, ಹಾಗಾಗಿ ಅದನ್ನು ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಟು ಅಡ್ವಾನ್ಸ್ ರೆಂಟ್, ನಾವಿಲ್ಲಿ ಬರಿತಾ ಇದ್ದೀವಿ. ಇದು ಆ ತಿಂಗಳ ರೆಂಟ್ ಆಗಿದ್ರೆ ನಾವು ಬರೀ ರೆಂಟ್ ಅಕೌಂಟ್ ಅಂತ ಬರಿತಾ ಇದ್ವಿ. ಈಗ ಅದು ಮುಂದಿನ ವರ್ಷದ ರೆಂಟ್ ಆಗಿರೋದ್ರಿಂದ ಟು ಅಡ್ವಾನ್ಸ್ ರೆಂಟ್ ಅಂತ ಬರಿತೀವಿ. ಬೀಯಿಂಗ್ ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಲೆಡ್ಜರ್ ಎಂಟ್ರೀಸ್ ಮಾಡ್ತಾ ಹೋಗೋಣ ಬನ್ನಿ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್, ಏನಿತ್ತು ಜರ್ನಲ್ಲು? ಕ್ಯಾಶ್ ಅಕೌಂಟ್, ಕ್ಯಾಶ್ ಬಂದಿದೆ ಒಳಗೆ, ಟು ಕ್ಯಾಪಿಟಲ್ ಅಕೌಂಟ್, ಹೌದಲ್ವಾ? ಇಲ್ಲಿ ನಾವು ಬೈ ಅನ್ನೋ ಪ್ರಿಫಿಕ್ಸ್ನ ಆ್ಯಡ್ ಮಾಡ್ತೀವಿ. ಇಲ್ಲಿ ಟು ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ನಿಮಗೆ ನೆನಪಿರಬೇಕು, ಡೆಬಿಟ್ ಸೈಡ್ ನಾವು ಟು ಅನ್ನೋದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡು ಬೈ ಅನ್ನೋದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ. ಲೆಡ್ಜರ್ ಎಂಟ್ರಿ ಶುರು ಮಾಡಿದಾಗ ನಾವು ಒಂದೊಂದೇ ಅಕೌಂಟ್ ಹೆಸರನ್ನು ಬರೀಬೇಕು. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಬರೀಬೇಕು. ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್, ಕ್ರೆಡಿಟ್ ಸೈಡಲ್ಲಿ ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟನ್ನು ಬರೀಬೇಕು. ಈಗ ನಾವು ಒಂದೊಂದೇ ಅಕೌಂಟ್ಗಳನ್ನ ಬರೆಯೋಣ ಬನ್ನಿ. ಫಸ್ಟು ಕ್ಯಾಶ್. ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಬಗ್ಗೆನೇ ಬರಿತೀವಾ? ಇಲ್ಲ, ಕ್ಯಾಪಿಟಲ್ ಬಗ್ಗೆ ಬರಿತೀವಿ. ಹಾಗಾಗಿ 1/6/2017 ಟು ಕ್ಯಾಪಿಟಲ್ ಎಷ್ಟು? 1,20,000 rupees. ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ ಬಗ್ಗೆನೇ ಬರಿತೀವಾ? ಇಲ್ಲ, ಕ್ಯಾಶ್ ಬಗ್ಗೆ ಬರಿತೀವಿ. ಹಾಗಾಗಿ 1/6/2017 ಬೈ ಕ್ಯಾಶ್ ಎಷ್ಟು? 1,20,000 rupees. ನೆಕ್ಸ್ಟು ಡೆಪಾಸಿಟೆಡ್ ಇನ್ ಬ್ಯಾಂಕ್, ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಪ್ರಿಫಿಕ್ಸು ಬೈ ಅಂತ ಬರಿತೀವಿ. ಕ್ಯಾಶ್ ಅಕೌಂಟಲ್ಲಿ ಬರೆಯುವಾಗ ನಾವು ಬ್ಯಾಂಕ್ ಬಗ್ಗೆ ಬರಿತೀವಿ. ಹಾಗಾಗಿ 8/6/2017 ಬೈ ಬ್ಯಾಂಕ್ ಅಕೌಂಟ್ ಎಷ್ಟು? 40,000 rupees. ಈಗ ಕ್ಯಾಶಲ್ಲಿ ಬರೆದ್ಮೇಲೆ ನಾವು ಬ್ಯಾಂಕ್ ಬಗ್ಗೆನೂ ಬರೀಬೇಕಲ್ವಾ? ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ 8/6/2017 ಟು ಕ್ಯಾಶ್ 40,000 rupees. ನೆಕ್ಸ್ಟು ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್, ಪರ್ಚೇಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಪ್ರಿಫಿಕ್ಸು ಬೈ ಅಂತ ಆ್ಯಡ್ ಮಾಡೋಣ. ಇಲ್ಲಿ ನಾವು ಪರ್ಚೇಸಸ್ ಅಕೌಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಪರ್ಚೇಸಸ್ ಅಕೌಂಟ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಅಮೌಂಟ್. ಇಲ್ಲಿ ನಾವು ಟು ಕ್ಯಾಶ್ ಅಂತ ತೋರಿಸ್ಬೇಕು. ಹಾಗಾಗಿ 12/6/2017 ಟು ಕ್ಯಾಶ್ ಎಷ್ಟು? 12,000 rupees. ಈಗ ನಾವು ಮತ್ತೆ ವಾಪಸ್ ಕ್ಯಾಶ್ ಅಕೌಂಟ್ಗೆ ಹೋಗೋಣ ಬನ್ನಿ. ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ನಾವು ಬೈ ಪರ್ಚೇಸಸ್ ಅಂತ ತೋರಿಸ್ಬೇಕು. ಹಾಗಾಗಿ 12/6/2017 ಬೈ ಪರ್ಚೇಸಸ್ ಅಕೌಂಟ್ ಎಷ್ಟು? 12,000 rupees. ನೆಕ್ಸ್ಟು ಪೇಯ್ಡ್ ಫಾರ್ ಕಾರ್ಟೇಜ್ ಆ್ಯಂಡ್ ಕ್ಯಾರಿಯೇಜ್. ಸೊ ಹಾಗಾಗಿ ಕಾರ್ಟೇಜ್ ಅಕೌಂಟು ಟು ಕ್ಯಾಶ್ ಅಕೌಂಟ್. ಇಲ್ಲೇ ಕ್ಯಾಶ್ ಅಕೌಂಟ್ ಇರೋದ್ರಿಂದ ನಾವು ಫಸ್ಟು ಅದನ್ನು ಬರೆದು ಮುಗಿಸ್ಬಿಡೋಣ. ಡೇಟ್ ಎಷ್ಟು? 12/6/2017 ಬೈ ಕಾರ್ಟೇಜ್ ಅಕೌಂಟ್ ಎಷ್ಟು? 500 rupees. ಇಲ್ಲಿ ಕಾರ್ಟೇಜ್ ಅಕೌಂಟಲ್ಲಿ ನಾವು ಟು ಕ್ಯಾಶ್ ಅಂತ ಬರಿಬೇಕು. ಟು ಕ್ಯಾಶ್ ಅಂತ ಬರಿಬೇಕು ಅಂದರೆ ಡೆಬಿಟ್ ಸೈಡಲ್ಲಿ ಬರಿಬೇಕು. ಹಾಗಾಗಿ ಇಲ್ಲಿ 12/6/2017 ಟು ಕ್ಯಾಶ್ ಎಷ್ಟು? 500 rupees. ನೆಕ್ಸ್ಟು ಗೂಡ್ಸ್ ಸೋಲ್ಡ್ ಟು ರಮೇಶ್. ಹಾಗಾಗಿ ರಮೇಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್.
ಇಲ್ಲಿ ರಮೇಶ್ ಅಕೌಂಟ್ ಆಲ್ರೆಡಿ ಇದೆ, ಹಾಗಾಗಿ ನಾವು ಇಲ್ಲೇ ಬರೆಯೋಣ ಬನ್ನಿ. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್. ಕ್ರೆಡಿಟ್ ಸೈಡಲ್ಲಿ ಡೇಟ್ ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಅಮೌಂಟ್ 18/6/2017 ಟು ಸೇಲ್ಸ್ ಎಷ್ಟು? 25,000 ರೂಪಾಯಿಯಷ್ಟು. ಈಗ ಸೇಲ್ಸ್ ಅಕೌಂಟಲ್ಲಿ ನಾವು ಸೇಲ್ಸ್ ಬಗ್ಗೆನೇ ಬರಿತೀವಾ? ಇಲ್ಲ. ಬೈ ರಮೇಶ್, ಇಲ್ಲಿ ಪ್ರಿಫಿಕ್ಸ್ನ ಆ್ಯಡ್ ಮಾಡಬೇಕು. ಡೇಟ್ ಏನು? 18/6/2017 ಬೈ ರಮೇಶ್ ಅಕೌಂಟ್ ಎಷ್ಟು? 25,000 ರೂಪೀಸ್ ಅಷ್ಟು. ನೆಕ್ಸ್ಟು 20th ಅವನು ಗೂಡ್ಸ್ನ ರಿಟರ್ನ್ ಮಾಡ್ತಾ ಇದ್ದಾನೆ, ಹಾಗಾಗಿ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಟು ರಮೇಶ್ ಅಕೌಂಟ್. ಇಲ್ಲಿ ಸೇಲ್ಸ್ ರಿಟರ್ನ್ ಇರೋದ್ರಿಂದ ಇಲ್ಲಿ ಒಂದು ಪ್ರಿಫಿಕ್ಸ್ ಆ್ಯಡ್ ಮಾಡೋಣ. ಬೈ ಸೇಲ್ಸ್ ರಿಟರ್ನ್ಸ್ ಟು ರಮೇಶ್ ಅಂತ ಬರಿಬೇಕು ನಾವು. ಟು ಎಲ್ಲ ಯಾವ ಸೈಡ್ ಬರುತ್ತೆ? ಡೆಬಿಟ್ ಸೈಡ್ ಬರುತ್ತೆ. ಹಾಗಾಗಿ 26/2017 ಟು ರಮೇಶ್ ಅಕೌಂಟ್ ಎಷ್ಟು? 3,000 ರೂಪಾಯಿಯಷ್ಟು. ಈಗ ರಮೇಶ್ ಅಕೌಂಟಲ್ಲಿ ನಾವು ವಾಪಸ್ ಬರಿಬೇಕು. ಇಲ್ಲಿ ರಮೇಶ್ ಅಕೌಂಟಲ್ಲಿ ಏನಂತ ಬರಿಬೇಕು? ಬೈ ಸೇಲ್ಸ್ ರಿಟರ್ನ್ಸ್ ಅಂತ ಬರಿಬೇಕು. ಹಾಗಾಗಿ 26/2017 ಬೈ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಎಷ್ಟು? 3,000 ರೂಪಾಯಿಯಷ್ಟು. ನೆಕ್ಸ್ಟು ಚೆಕ್ ರಿಸೀವ್ಡ್ ಫ್ರಮ್ ರಮೇಶ್ ಆಸ್ ಫೈನಲ್ ಸೆಟಲ್ಮೆಂಟ್. ನೆಕ್ಸ್ಟು ಚೆಕ್ ರಿಸೀವ್ಡ್ ಫ್ರಮ್ ರಮೇಶ್ ಆಸ್ ಫೈನಲ್ ಸೆಟಲ್ಮೆಂಟ್ 22/6/2017 21,500. ಇಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಇದೆ, ಇಲ್ಲಿ ನಾವು ಜರ್ನಲ್ಸ್ ಏನು ಬರೆದ್ವಿ? ಬ್ಯಾಂಕ್ ಅಕೌಂಟ್ ಡೆಟಾರ್, ಡಿಸ್ಕೌಂಟ್ ಅಕೌಂಟ್ ಡೆಟಾರ್ ಟು ರಮೇಶ್ ಅಕೌಂಟ್. ಹೌದಾ? ಇಲ್ಲಿ ನಾವು 3 ಅಕೌಂಟ್ಗಳನ್ನ ಓಪನ್ ಮಾಡಬೇಕು. ಮೊದಲನೇದು ಬ್ಯಾಂಕು, ಆಲ್ರೆಡಿ ಅದ್ರ ಬಗ್ಗೆ ಬರೆದಿದ್ದೀವಿ. ನೆಕ್ಸ್ಟ್ ಡಿಸ್ಕೌಂಟ್ ಅಕೌಂಟ್ ಓಪನ್ ಮಾಡಬೇಕು. ನೆಕ್ಸ್ಟು ರಮೇಶ್ ಅಕೌಂಟ್, ಅದು ಆಲ್ರೆಡಿ ಇದೆ. ಈ 3 ಅಕೌಂಟ್ಗಳಲ್ಲಿ ನಾವು ಲೆಡ್ಜರನ್ನು ಎಂಟ್ರಿ ಮಾಡಬೇಕು. ಈಗ ನಾವು ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಬಗ್ಗೆನೇ ಬರಿತೀವಾ? ಇಲ್ಲ. ಟು ರಮೇಶ್ ಅಂತ ಬರಿತೀವಿ. ಟು ಅನ್ನೋದೆಲ್ಲ ಯಾವ ಸೈಡ್ ಬರಬೇಕು? ಡೆಬಿಟ್ ಸೈಡ್ ಬರಬೇಕು. ಹಾಗಾಗಿ 22/6/2017 ಟು ರಮೇಶ್ ಅಕೌಂಟ್ 1,500. ಡಿಸ್ಕೌಂಟ್ ಅಕೌಂಟಲ್ಲಿ ನಾವು ಬ್ಯಾಂಕ್ ಬಗ್ಗೆ, ಡಿಸ್ಕೌಂಟ್ ಅಕೌಂಟಲ್ಲಿ ನಾವು ಡಿಸ್ಕೌಂಟ್ ಬಗ್ಗೆನೇ ಬರಿತೀವಾ? ಇಲ್ಲ. ರಮೇಶ್ ಬಗ್ಗೆ ಬರಿತೀವಿ. ರಮೇಶ್ಗೆ ಪ್ರಿಫಿಕ್ಸ್ ಏನಿದೆ? ಟು ಇದೆ. ಟು ಎಲ್ಲ ನಾವು ಡೆಬಿಟ್ ಸೈಡ್ ಬರಿತೀವಿ. ಹಾಗಾಗಿ 22/6/2017 ಟು ರಮೇಶ್ ಅಕೌಂಟ್ 500 ರೂಪೀಸ್. ನೆಕ್ಸ್ಟು ರಮೇಶ್ ಅಕೌಂಟಲ್ಲಿ ನಾವು ಬೈ ಬ್ಯಾಂಕ್, ಬೈ ಡಿಸ್ಕೌಂಟ್ ಅಂತ 2 ಎಂಟ್ರಿನೂ ನಾವು ದಾಖಲಿಸಬೇಕು. ಇಲ್ಲಿ ಬರೆಯೋಣ ಬನ್ನಿ. 22/6/2017 ಬೈ ಬ್ಯಾಂಕ್ ಎಷ್ಟು? 21,500. ಅಗೇನ್ 22/6/2017 ಬೈ ಡಿಸ್ಕೌಂಟ್ 500 ರೂಪೀಸ್. ಓಕೆನಾ? ನೆಕ್ಸ್ಟು 25th ಪೇಯ್ಡ್ ಟ್ರೇಡ್ ಎಕ್ಸ್ಪೆನ್ಸಸ್ 700 ರೂಪೀಸ್. ಟ್ರೇಡ್ ಎಕ್ಸ್ಪೆನ್ಸಸ್ ಅಂದರೆ ಸಣ್ಣ ಪುಟ್ಟ ಖರ್ಚುಗಳು. ಸೊ ಟ್ರೇಡ್ ಎಕ್ಸ್ಪೆನ್ಸಸ್ ಟು ಕ್ಯಾಶ್ ಅಲ್ವಾ? ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ನಾವು ಬರೆಯುವಾಗ ಬೈ ಟ್ರೇಡ್ ಎಕ್ಸ್ಪೆನ್ಸಸ್ ಅಂತ ಬರಿತೀವಿ. ಹಾಗಾಗಿ ರೈಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡ್ ನಾವು ಅದನ್ನು ಬರಿತೀವಿ. 25/6/2017 ಟ್ರೇಡ್ ಎಕ್ಸ್ಪೆನ್ಸಸ್ ಎಷ್ಟು? 700 ರೂಪೀಸ್. ಈಗ ನಾವು ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ನಲ್ಲಿ ಕ್ಯಾಶ್ ಬಗ್ಗೆ ಬರಿತೀವಿ. ಕ್ಯಾಶ್ಗಿರೋ ಪ್ರಿಫಿಕ್ಸ್ ಏನು? ಟು. ಸೊ ಹಾಗಾಗಿ ಡೆಬಿಟ್ ಸೈಡ್ ಬರಿತೀವಿ. 25/6/2017 ಟು ಕ್ಯಾಶ್ ಎಷ್ಟು? 700 ರೂಪೀಸ್. ನೆಕ್ಸ್ಟು 28/6/2017 ಪರ್ಚೇಸ್ಡ್ ಕಾರ್ ಫಾರ್ ಪರ್ಸ್ನಲ್ ಯೂಸ್. ನಾವು ಇದಕ್ಕೆ ಏನು ಮಾಡ್ತೀವಿ? ಡ್ರಾಯಿಂಗ್ಸ್ ಅಕೌಂಟ್ ಓಪನ್ ಮಾಡ್ತೀವಿ. ಡ್ರಾಯಿಂಗ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಡ್ರಾಯಿಂಗ್ಸ್ ಅಕೌಂಟಲ್ಲಿ ನಾವು ಡ್ರಾಯಿಂಗ್ಸ್ ಬಗ್ಗೆನೇ ಬರಿತೀವಾ? ಇಲ್ಲ. ಕ್ಯಾಶ್ ಬಗ್ಗೆ ಬರಿತೀವಿ. ಹಾಗಾಗಿ 28/6/2017
ಟು ಕ್ಯಾಶ್ ಅಕೌಂಟ್ 80,000 rupees. ಕ್ಯಾಶ್ ಅಕೌಂಟಲ್ಲಿ ನಾವು ಕ್ಯಾಶ್ ಬಗ್ಗೆನೇ ಬರಿತೀವಾ? ಇಲ್ಲ, ಡ್ರಾಯಿಂಗ್ಸ್ ಬಗ್ಗೆ ಬರಿತೀವಿ. ಡ್ರಾಯಿಂಗ್ಸಿಗಿರೋ ಪ್ರಿಫಿಕ್ಸ್ ಏನು? ಬೈ ಡ್ರಾಯಿಂಗ್ಸ್. ಹಾಗಾಗಿ ನಾವು ಇದನ್ನು ರೈಟ್ ಸೈಡ್ ಬರಿತೀವಿ. ಏನು? 28/6/2017 ಬೈ ಡ್ರಾಯಿಂಗ್ಸ್. ಎಷ್ಟು? 80,000 rupees. ನೆಕ್ಸ್ಟ್, ರೆಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾರೆ. ರೆಂಟ್ ಯಾವ ರೂಪದಲ್ಲಿ ಬಂದಿದೆ? ಕ್ಯಾಶ್ ರೂಪದಲ್ಲಿ ಬಂದಿದೆ. ಹಾಗಾಗಿ ಕ್ಯಾಶ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ ಟು ಅಡ್ವಾನ್ಸ್ ರೆಂಟ್ ಅಕೌಂಟ್. ನೆನಪಿದೆ ಅಲ್ವಾ? ಜರ್ನಲ್ ಪಾಸ್ ಮಾಡಿದ್ವಿ. ಈಗ ನಾವು ಕ್ಯಾಶ್ ಅಕೌಂಟಲ್ಲಿ ಟು ಅಡ್ವಾನ್ಸ್ ರೆಂಟ್ ಅಂತ ಬರಿತೀವಿ. ಟು ಎಲ್ಲ ಡೆಬಿಟ್ ಸೈಡ್ ಬರೆಯೋದ್ರಿಂದ 30/6/2017 ಟು ಅಡ್ವಾನ್ಸ್ ರೆಂಟ್ ಅಕೌಂಟ್ 6,000 rupees. ಈಗ ಅಡ್ವಾನ್ಸ್ ರೆಂಟ್ ಅಂತ ಒಂದು ಬೇರೆ ಅಕೌಂಟ್ ಓಪನ್ ಮಾಡೋಣ. ಅಡ್ವಾನ್ಸ್ ರೆಂಟ್ ಅಕೌಂಟ್ ಲೆಫ್ಟ್ ಸೈಡು ಡೆಬಿಟ್ ಅಂತ ಬರಿತೀವಿ, ರೈಟ್ ಸೈಡ್ ಕ್ರೆಡಿಟ್ ಅಂತ ಬರಿತೀವಿ. ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಅಮೌಂಟ್. ಅಡ್ವಾನ್ಸ್ ರೆಂಟ್ ಅಕೌಂಟಲ್ಲಿ ನಾವು ಅಡ್ವಾನ್ಸ್ ರೆಂಟ್ ಬಗ್ಗೆನೇ ಬರಿತೀವಾ? ಇಲ್ಲ, ಬೈ ಕ್ಯಾಶ್ ಅಂತ ಬರಿತೀವಿ. ಹಾಗಾಗಿ 30/6/2017 ಬೈ ಕ್ಯಾಶ್. ಎಷ್ಟು? 6,000 rupees. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈ ವಿಡಿಯೋದಲ್ಲಿ ನಾವು ಇಂಟರ್ಮೀಡಿಯೇಟ್ ಲೆವೆಲ್ಲಿನ ಡಿಫಿಕಲ್ಟಿ ಇರುವಂತಹ ಜರ್ನಲ್ಸ್ನ ನೋಡಿದ್ವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.